ಚೆನ್ನಾಗಿರ ಅಂತ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಪಾಪುಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ 1.5 ತಿಂಗಳದ್ದು. ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಯಾಕಂತಂದರೆ 1.5 ತಿಂಗಳಿಗೆ ಹಾಕ್ಸೋಕೆ ಹೋಗಿದ್ದೆ ನಾನು. ಅವತ್ತು ಹಾಕಲ್ಲ ಅಂತಂದ್ರೆ ಅವರು ವಾಪಸ್ ಕಳಿಸಿದ್ರು. 1 ವಾರ ಬಿಟ್ಟು ಹಾಕ್ತೀವಿ ಅಂತಂದರು. ಹಾಗಾಗಿ 1 ವಾರ ಬಿಟ್ಟು ಹಾಕ್ಸೋಕೆ ಹೋದರೆ ನನಗೆ ಮತ್ತು ಅವಳಿಗೆ ಇಬ್ರಿಗೂ ಹುಷಾರಿಲ್ಲ. ಹಂಗೆ ನೆಗಡಿ ಕೆಮ್ಮು ಜ್ವರ ಏನೂ ಇರಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಹಾಕ್ಸಿರ್ಲಿಲ್ಲ. 1 ವಾರ ಬಿಟ್ಟು ಹಾಕ್ಸೋಕೆ ಹೋದರೆ ನೆಗಡಿ ಆಗೋಗಿತ್ತು. ಹಾಗಾಗಿ ಹಾಕ್ಸಿರ್ಲಿಲ್ಲ. ಕರೆಕ್ಟ್ ಮತ್ತು ಮುಂದಿನ ವಾರ ಅಂತಂದರು. ಮುಂದಿನ ವಾರ ಅಂತಂದರೆ 22ಕ್ಕೆ, ಇವತ್ತು 22. ಇವತ್ತು ಹಾಕ್ಸೋಕೆ ಹೋಗಿದ್ವಿ. ಇವತ್ತಿಗೆ 2 ತಿಂಗಳು ಕಂಪ್ಲೀಟ್ ಆಗಿತ್ತು ಪಾಪುದು. ಹಂಗೆ ಲೇಟಾಗಿ ಹಾಕ್ಸಿದ್ರು ಪರವಾಗಿಲ್ಲ ಅಂತಂದಿದ್ರು ಅವರು. ಹಾಗಾಗಿ ಲೇಟಾಗಿ ಹಾಕ್ಸಿದ್ರೆ ಪರವಾಗಿಲ್ಲ ಅಂತಂದರೆ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಿದ್ವಿ. ಹಾಕ್ಕೊಂಡು ಬಂದ್ವಿ. ಇವಾಗ ಪಾಪುಗೆ ಯಾವ ಥರ ಕೇರ್ ಮಾಡ್ಬೇಕನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಈ ಟೈಮಲ್ಲಿ ನೋವು ಇರುತ್ತೆ, ಸರಿಗ ಹಾಲು ಕುಡಿತಿರಲ್ಲ, ಜ್ವರ ಬರುತ್ತೆ. ಇದೇನು ಯಾವ ಥರ ನಾನು ಕೇರ್ ಮಾಡ್ತಾಯಿದ್ದೆ ಆವಾಗ ನನ್ನ ಫಸ್ಟ್ ಬೇಬಿಗೆ ಅಂತಂದರೆ ಯಾವ ಥರ ಅಂದರೆ ಚೆನ್ನಾಗಿ ಹಾಲು ಕುಡಿಸ್ತಾಯಿದ್ದೆ. ಹಾಲು ಕುಡಿಲಿಲ್ಲ ಅಂದರೆ ಒಂದು 1/2 ಅವರ್ ಬಿಟ್ಟು ಇಲ್ಲ 1 ತಾಸು ಬಿಟ್ಟು ಹಾಲು ಕುಡಿಸ್ತಾನೆ ಇದ್ದೆ ಕಂಟಿನ್ಯೂಸ್ ಆಗಿ. ಕುಡಿಲಿಲ್ಲ ಅಂದರೂ ಪರವಾಗಿಲ್ಲ, 1/2 ಅವರ್ ಬಿಟ್ಟು ಇಲ್ಲ 1 ತಾಸು ಬಿಟ್ಟು ಕುಡಿಸ್ತಾನೆ ಇದ್ದೆ. ಆಮೇಲೆ ತಣ್ಣೀರು ಬಟ್ಟೆ ಎಲ್ಲೆಲ್ಲಿ ಸೂಜಿ ಮಾಡಿರ್ತಾರೆ ಅಲ್ಲೇ ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೆ. ಒಂದು 10 ನಿಮಿಷ ತಣ್ಣೀರು ಬಟ್ಟೆ ಒದ್ದೆ ಮಾಡಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಹಾಕ್ತಾಯಿದ್ದೆ. ಮತ್ತು 1 ತಾಸು ಬಿಟ್ಟು ಮತ್ತೆ ಹಾಕ್ತಾಯಿದ್ದೆ. ಇದೇ ಥರ ಮಾಡ್ತಾಯಿದ್ದೆ ಒಂದು 3 ದಿನ ಅಷ್ಟೇ. ತಣ್ಣೀರು ಬಟ್ಟೆ ಮಾತ್ರ ಯಾವತ್ತು ಇಂಜೆಕ್ಷನ್ ಮಾಡಿಸ್ಕೊಂಬಂದಿರ್ತಾರೆ ಆವತ್ತು ಹಾಕಲೇಬೇಕು. ಸ್ವಲ್ಪ ಹೊತ್ತು ಒಂದು ತಾಸು ಬಿಟ್ಟು 1 ತಾಸು ಬಿಟ್ಟು ಹಾಕಿದ್ರೂ ನಡೆಯುತ್ತೆ, ಇಲ್ಲ ಪೂರ್ತಿಯಾಗಿ ಹಾಕ್ತೀವಿ ಅಂದರೂ ನಡೆಯುತ್ತೆ. ಅದಿಷ್ಟು. ಮತ್ತು ಅವ್ರೇನು ಸಿರಪ್ ಕೊಟ್ಟಿರ್ತಾರೆ ಡ್ರಾಪ್ಸು ಅದೊಂದು ಹಾಕ್ಬೇಕು. ಒಂದು ನಮಗೆ ಹೇಳಿರೋದು ಏನೇ ಹಾಕ್ಬೇಕಾದ್ರು ಡಾಕ್ಟ್ರ್ ಸಜೆಷನ್ ತೊಗೊಳ್ಳಿ. ಇಂಜೆಕ್ಷನ್ ಮಾಡಿದ ಮೇಲೆ ಒಂದು 3 ಡ್ರಾಪ್ಸ್ ಹಾಕಿ ಅಂತಂದಿದ್ರು ನಮ್ಮ ಪ್ಯಾರಾಸಿಟಮಾಲ್. ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಮಾತ್ರ ನೀವು ಕಂಪಲ್ಸರಿ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಟೈಮಲ್ಲಿ ಜ್ವರ ಬರುತ್ತೆ ಅಲ್ವ, ಇದು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಒಂದು ತೊಗೊಂಡು ಬಂದಿದ್ವಿ. ಇದಿಷ್ಟು ಕೇರ್ ಮಾಡಬೇಕಾಗಿರೋದು. ಜಾಸ್ತಿ ಅಂದರೆ ಫೀಡಿಂಗ್ ಕಡೆ ಗಮನ ಕೊಡಬೇಕು. ಜಾಸ್ತಿ ಎತ್ಕೊಂಡು ಓಡಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೋವು ಇರುತ್ತಲ್ವ, ಅದೇ ಟೈಮಲ್ಲಿ ನಾವು ಎತ್ಕೊಂಡ್ಬಿಟ್ರೆ ಸ್ವಲ್ಪ ನೋವು ಇನ್ನೂ ಜಾಸ್ತಿ ಕಾಲು ಅಲ್ಲಾಡ್ಸ್ದಂಗೆ ನಾವು ಹೆಂಗೆ ಬೇಕಾದ್ರೆ ಹಂಗೆ ಎತ್ಕೊತಿರ್ತೀವಿ ಪಾಪುನ, ನೋವು ಆಗ್ಬಿಡುತ್ತೆ. ಜಾಸ್ತಿ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಗಾಬರಿ ಆಗೋದೇನೂ ಬೇಡ. ಪಾಪು ಅಳ್ತಾ ಇದೆ, ಜ್ವರ ಬಂದಿದೆ ಅಂತ. ಜ್ವರ ಬರೋದು ಮಾತ್ರ ಕಾಮನು ಪಾಪುಗೆ ಈ ಟೈಮಲ್ಲಿ. ಯಾಕೆಂದರೆ ಇಂಜೆಕ್ಷನ್ ಮಾಡಿರ್ತಾರೆ, ನೋವಿಗೆ ಜ್ವರ ಬಂದೇ ಬರುತ್ತೆ. ತಣ್ಣೀರು ಬಟ್ಟೆ ಹಾಕಿದರೆ ಎಲ್ಲ ಕಂಪ್ಲೀಟಾಗಿ ಸರಿ ಆಗುತ್ತೆ. ಹಾಗೆ ಸಿರಪ್ ಹಾಕೋದನ್ನು ಮರಿಬಾರ್ದು. ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೆ. ಈ ಬೇಬಿ ಕೂಡ ಅಷ್ಟೇ ಫಾಲೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫೀಡಿಂಗ್ ಮಾಡಿಸೋದು, ತಣ್ಣೀರು ಬಟ್ಟೆ ಹಾಕೋದು, ಮಲಗಿಸೋದು. ಸ್ವೆಟ್ರ್ ಗಿಟ್ರ್ ಏನಂದರೆ ಚಳಿ ಸ್ವಲ್ಪ ಜಾಸ್ತಿ ಆದರೆ ಮಾತ್ರ ಹಾಕಬೇಕು. ಯಾಕೆಂದರೆ ಈ ಟೈಮಲ್ಲಿ ಗಾಳಿ ಬೇಕಾಗಿರುತ್ತೆ. ಈ ಟೈಮಲ್ಲಿ ಗಾಳಿ ಬೇಕಾಗಿರುತ್ತಲ್ವ ಪಾಪುಗೆ, ಬಿಸಿ ಇರುತ್ತೆ ಮೈ. ಮತ್ತು ಸ್ವೆಟ್ರ್ ಹಾಕ್ಬಿಟ್ರೆ ಬಿಸಿ ಆಗೋಗ್ಬಿಡುತ್ತೆ. ಹಂಗಾಗಿ ಸ್ವೆಟ್ರ್ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಅವಾಯ್ಡ್ ಮಾಡಿದ್ರೆ ಸಾಕು. ಸಾಕ್ಸು ಮತ್ತು ಏನು ಹಾಕೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಡೈಪರ್ ಯೂಸ್ ಮಾಡೋವಾಗಿದ್ದರೆ ಮಾಡಿ, ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಡೈಪರ್ ಏನು ಯೂಸ್ ಮಾಡ್ತಾಯಿದ್ದಿಲ್ಲ ಈ ಟೈಮಲ್ಲಿ ಕೂಡ. ಒಂದು ಸಜೆಷನ್ ಏನಂದರೆ ಡೈಪರ್ ಯೂಸ್ ಮಾಡ್ತಾಯಿದ್ರೆ ಯೂಸ್ ಮಾಡಿ, ಬೆಸ್ಟ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಯಿತು. ಈ ಪಾಪು ಫೀಡ್ ಮಾಡಿಸಿ ಮಲಗಿಸಿದ್ದೀನಿ. ಈಗ ಊಟ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತ ಕೇಳಿಬಿಟ್ಟು ಮುಂದೆ ಪಾಪು ಏನು ಮಾಡುತ್ತೆ ಅಂತ ನೋಡ್ಕೊತೀನಿ ಅಷ್ಟೇ. ಜಾಸ್ತಿ ಭಯ ಪಡೋ ಅಗತ್ಯ ಇಲ್ಲ. ಈ ಟೈಮಲ್ಲಿ ಎಲ್ಲ ಕಾಮನ್ನೇ. ಪಾಪು ಅಳೋದು ಕಾಮನ್ನೇ, ಜ್ವರ ಬರೋದು ಕಾಮನ್ನೇ. ಸ್ವಲ್ಪ ಹೆದ್ರಿಕೊಳ್ತಾವೆ, ಹಿಂಗೆ ಮಿಟ್ಟೆ ಬೀಳ್ತಾವೆ ಅಂತಾರಲ್ಲ, ಆ ಥರ ಮಿಟ್ಟೆ ಬೀಳೋದು ಕಾಮನ್ ಅಂತಲೇ ಹೇಳ್ಬೋದು. ನಂಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ, ಕಾಮನ್ ಅಂತ ಸುಮ್ಮನೆ ಇರ್ತೀನಿ. ಅತಿಯಾಗಿ 3 ದಿನಕ್ಕಿಂತ ಹೆಚ್ಚಾಗಿ ಜ್ವರ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಒಂದು 3 ದಿನದ ತನಕ ಕಾಮನ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಬಿಟ್ಟು 4ನೇ ದಿನ ಜ್ವರ ಬಂತಂದರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು, ತೋರಿಸ್ಕೊಂಡು ಬರಬೇಕು. ಇದಿಷ್ಟು. ಡ್ರಿಂಕ್ನ ಯೂಟ್ಯೂಬಲ್ಲಿ ನೋಡಿದೆ ನಾನು ಸ್ವಲ್ಪ, ಅದನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ.
ಅದನ್ನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಹಂಗಿದ್ರೆ ಯಾಕೆ ತಡ, ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಡ್ತೀನಿ. ಫಸ್ಟು ಬ್ರಷ್ ಎಲ್ಲ ಮಾಡಿಕೊಂಡು ಹೇಳ ಏನು ಗುಡ್ ಮಾರ್ನಿಂಗ್ ಅಂತಾನ ಅನ್ನ. ಸ್ಮೈಲ್ ಗುಡ್ ಮಾರ್ನಿಂಗ್ ಅಂತಾನೆ. ಮತ್ತೆ ನೀ ಗಾಡಿ ಬಿಟ್ಟು ತಾಳಿಲ್ಲ, ಹಂಗಾದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಹೋಗ್ಬಿಡ್ತು ನೋಡಿ ಒಳಕ್ಕೆ. ಹೇಳ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಗುಂಡಮ್ಮ ಸ್ಮೈಲ್ ನೋಡು, ಸ್ಮೈಲು. ರವೆ ಗಂಜಿ ಮಾಡೋಣ, ಸಜ್ಜಕ ಮಾಡೋಣ. ಮಮ್ಮು ನೋಡೋಣ ನೋಡಿ. ಬಾ, ಮುಖ ತಕೊಂಡು ಅಲ್ಲಿ ತಿಕ್ಕೊಂಡು ಬ್ರಷ್ ಮಾಡ್ಕಸಿ ಮಾಡ. ನಿಂದಿಲ್ಲ ಹೊಸ ಬ್ರಷ್, ನಂದಷ್ಟ. ನೀನು ಆಮೇಲೆ ನಾಳೆ ತಂದು ಕೊಡ್ತೀನಿ ನಿನಗೆ ಹೊಸ ಬ್ರಷ್. ಚಮಚ ಓಮ್ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಸ್ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊತೀನಿ ನಾನು. ಇವಾಗ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಈಗ ಇದನ್ನ ಆಫ್ ಮಾಡುತ್ತೀನಿ. ನಾನಿಲ್ಲಿ ಈಗ ಒಂದು ಗ್ಲಾಸ್ ನೀರು ತೊಗೊಂಡಿನಿ. ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನೀವು, ಓಮ್ಕೊಳ್ಳೋ. ನನಗೆ ಇಷ್ಟೇ ಸಾಕು. ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ. ಇವಾಗ ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಆಗುತ್ತಾನ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ, ಒಂದು ಅರ್ಧ ಗ್ಲಾಸ್ ಆಗುತ್ತಾನ. ಇದರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಈ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಜ್ಯೂಸ್ ಕುಡಿತೀಯಾ? ಅಯ್ಯ, ನೀ ಕುಡಿಯಲ್ಲ ಇದನ್ನ. ನೀ ಕುಡಿಯಲ್ಲ ಮದ್ನ ತೋರಿಸ್ತೀನಿ. ಜ್ಯೂಸ ಕುದಿಲಿರು.